ಹೆಲೋ ಎವ್ರಿವನ್, ಇಟ್ಸ್ ಮೀ ದೀನವಿ. ನಮ್ಮ ಕಡೆ ಷಷ್ಠಿ ಹಬ್ಬದಲ್ಲಿ ಒಂದು ಸ್ಪೆಷಲ್ ಸಾಂಬಾರು ಮಾಡ್ತಾರೆ. ಅದು ಸ್ಪೆಷಲ್ ಯಾಕೆ ಅಂತ ಹೇಳಿದರೆ, ಯೂಶ್ವಲಿ ನಾವು ತರಕಾರಿ ಸಾಂಬಾರು ಮಾಡುವಾಗ ನಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಒಂದೆರಡು ಥರದ ತರಕಾರಿನ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ತೀವಿ. ಆದರೆ ಇವತ್ತಿನ ದಿನ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಅಕ್ಕಪಕ್ಕದ ಮನೇಲಿರೋ ಒಂದು 10-15 ಜನದ್ದು ಮನೆಯದು ತರಕಾರಿನ ನಮ್ಮ ಮನೆಗೆ ತೊಗೊಬರ್ತಾರೆ. ನಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಅದನ್ನು ಅವ್ರ ಮನೆಗೆ ಹಂಚ್ತೀವಿ. ಸೊ ಈ ತರಕಾರಿ ಬಂದಿದ್ದು ಒಂದು 2-3 ಕೆ ಜಿ ಆಗುತ್ತೆ ತರಕಾರಿ. ಆ 2-3 ಕೆ ಜಿ ತರಕಾರಿನ ಸಣ್ಣದಾಗಿ ಕಟ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ದಪ್ಪದಾಗಿ ಕಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅದು ಬೆಂದ ಮೇಲೆ ಫುಲ್ ಪುಡಿ ಪುಡಿ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ದಪ್ಪದಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿಬಿಟ್ಟು ಅದನ್ನು ಸಾಂಬಾರು ಮಾಡಿ ದೇವರಿಗೆ ಅದರಲ್ಲೇ ಎಡೆ ಇಕ್ತಾರೆ. ಮತ್ತು ಊಟ ಮಾಡುವಾಗ ನೆಲನ ಗುಡಿಸ್ಕೊಂಡು ಒರೆಸ್ಕೊಂಡು ನೆಲದ ಮೇಲೆ ಊಟ ಮಾಡೋ ಪದ್ಧತಿ ಇರುತ್ತೆ. ಆ ಥರ ಮಾಡಿದರೆ ಮೈಯಲ್ಲಿ ಕಜ್ಜಿ ಏನಾದರೂ ಇದ್ದರೆ, ಕಜ್ಜಿ ಅಥವಾ ಅಲರ್ಜೀಸ್ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹಿಂದಿನ ಕಾಲದಿಂದ ಒಂದು ನಂಬಿಕೆ ಇದೆ. ಬಟ್ ತರಕಾರಿನ ಯಾಕೆ ಮನೆಯಿಂದ ಹಂಚ್ಕೊಂಡು ಸಾಂಬಾರು ಮಾಡ್ತಾರೆ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ತರಕಾರಿ ಸಾಂಬಾರು ಆದಮೇಲೆ ಇದ್ರ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಮನೇಲಿ ಷಷ್ಠಿ ಹಬ್ಬದ ದಿನವೇ ಟ್ರೈ ಮಾಡಿ ನೋಡಿ. ನಿಮ್ಮ ಕಡೆನೂ ಇದೆಯಾ ಈ ಪದ್ಧತಿ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.